ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ನಾನು ಇಂದು ಪ್ರಸ್ತಾಪ ಮಾಡಲಿರುವ ಅಂಶ ಮುಂದುವರೆದ ದೆವ್ವಗಳ ಭಾಗ. ಇದು ಕುರಿತು ಹೇಳುವ ಮುಂಚೆ ನಿಮ್ಮಲ್ಲಿ ಮನವಿ, ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕರೆ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಲಿಕ್ಕೆ ಹೇಳಿ. ನಾವು ಆರೋಗ್ಯ ಕ್ರಾಂತಿ ಕಡೆ ಹೆಜ್ಜೆ ಇಡ್ತಾ ಇದ್ದೀವಿ. ತುಂಬ ಮಹತ್ತರವಾದ ಯೋಜನೆ ಇಟ್ಕೊಂಡಿದ್ದೀವಿ. ಸಮಾಜದಲ್ಲಿ ಆರೋಗ್ಯ ಅಂದರೆ ಹಣದಿಂದಾಗಿ ಆರೋಗ್ಯ ತಗೋಬೇಕು ಎಂಬ ಒಂದು ಯೋಜನೆಯಲ್ಲಿ ಇದೊಂದು ಭಾಗ ವಿಚಾರ ಬಂದಿರುತ್ತೆ ನೇರವಾಗಿ. ಈಗ ದೆವ್ವಗಳ ಕುರಿತು ಒಂದು 2 ದಿನ 3 ದಿನ ನಾವು ದಿನ ಪ್ರಸ್ತಾಪ ಮಾಡ್ತಾ ಇದ್ವಿ. ಅದು ಜನ ನಂಬ್ತಾರ ನಂಬಲ್ವ ಎಂದು ಪಕ್ಕಕ್ಕೆ ಇಟ್ಬಿಡ. ಜನ ನಂಬಿಕೆ ವಿಚಾರ ಬೇರೆ. ಆದರೆ ನಾವು ವೈಜ್ಞಾನಿಕವಾಗಿ ಅಂತ ಆ ಶಬ್ದದ ಅರ್ಥ ಏನು ಅಂತ ತಿಳ್ಕೊಬೇಕಾಗ್ತದೆ. ವೈಜ್ಞಾನಿಕವಾಗಿ ನಾವು ಹೇಳುವುದಾದರೆ ಅಂದರೆ ಮೀನಿಂಗ್ ಏನು, ಆ ಥರ ಅಂದರೆ ಅರ್ಥ ಏನು. ಸತ್ಯ ಬೇರೆ, ವಿಜ್ಞಾನ ಬೇರೆ. ವಿಜ್ಞಾನ ಅಂದರೆ ಒಂದು ವಿಚಾರ ಕೆಲವು ನಿಯಮಗಳಿಗೆ ಒಳಪಟ್ಟಿರಬೇಕು. ಆ ಒಳಪಟ್ಟಾಗ ಮಾತ್ರ ಅದು ವಿಜ್ಞಾನ ಅಂತ ಹೇಳ್ತೀವಿ. ಇವತ್ತು ಭೂಮಿ ಆಕರ್ಷಿಸ್ತಿದೆ, ಅದಕ್ಕೆ ಭೂಮಿಗೆ ಆಕರ್ಷಣ ಶಕ್ತಿ ಇದೆ ಅಂತ ಹೇಳಿಕೊಟ್ಟೆ ಆಗಲ್ಲ. ಹೇಳಿ ಅದಕ್ಕೆ ಇದು ಕಾರಣ, ಇದು ಇಷ್ಟು ಯೂನಿಟ್ ಇರ್ತದೆ, ಮಾಸ್ ಜಾಸ್ತಿ ಇದೆ ಗುರುತ್ವಾಕರ್ಷಣೆ ಜಾಸ್ತಿ ಇರ್ತದೆ, ಮಾಸ್ ಕಡಿಮೆ ಇದೆ ಗುರುತ್ವಾಕರ್ಷಣೆ ಕಡಿಮೆ ಇರ್ತದೆ, ಈಗ ಹಲವು ನಿಯಮಗಳು. ಇದಕ್ಕೆ 9.8 ಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಒಂದು ಯೂನಿಟ್ ಇದೆ. ಯೂನಿಟನ್ನು ಅವ್ರು ಡೆವಲಪ್ ಮಾಡಿದ್ರು. ಇವೆಲ್ಲ ಮಾಡಿದಾಗ ಅದು ವಿಜ್ಞಾನ. ಸತ್ಯ ಬೇರೆ. ಏನು ಸತ್ಯ ಅಂದರೆ, ನಿಮಗೆ ಒಂದು ತಿಂಗಳ ಹಿಂದೆ ಒಂದು ವಿಡಿಯೋದಲ್ಲಿ ಲೈಂಗಿಕ ಆಕರ್ಷಣೆ ಬಗ್ಗೆ ಮಾತಾಡಿದೆ. ಲೈಂಗಿಕ ಆಕರ್ಷಣೆ ಅಂದರೆ ಆ ಒಬ್ಬ ವಯಸ್ಸಲ್ಲಿರ್ತಕ್ಕಂಥ ಯುವಕ ಯುವತಿ ಪಕ್ಕದಲ್ಲಿ ಕುತ್ಕೊಂಡಾಗ ಎಷ್ಟು ಬಹಳ ಒಂದು ಸೆಳೆತ ಇರ್ತದೆ. ಅದು ನಿಜವಾಗದು ಫಂಡಮೆಂಟಲ್ 5th ಫೋರ್ಸ್. ಅದು ಆ್ಯಕ್ಚುಲಿ ಫಸ್ಟ್ ಫೋರ್ಸ್ ಅಂತ ಕನ್ಸಿಡರ್ ಮಾಡಬೇಕನ್ನ. ನೈಸರ್ಗಿಕ ಮೊದಲನೆಯ ಬಲ. ಆಮೇಲೆ ಏನೋ ಗ್ರಾವಿಟೇಷನಲ್ ಫೋರ್ಸು, ನ್ಯೂಕ್ಲಿಯರ್ ಫೋರ್ಸು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಎಲ್ಲ ಬಂದು. ಆದರೆ ಇವತ್ತು ನಾವು ಮತ್ತೆ ಆ ಲೈಂಗಿಕ ಆಕರ್ಷಣೆಯನ್ನು ಒಂದು ಬಲ, ಒಂದು ಫಂಡಮೆಂಟಲ್ ಫೋರ್ಸ್ ಅಂತ ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ? ವೆರಿ ಸಿಂಪಲ್. ಯಾಕೆ ಮಾಡ್ತಾ ಇಲ್ಲ ಅಂದರೆ ಅದು ನಿಜ ಇರ್ಬೋದು, ನಿಜವೇ ಇರ್ಬೋದು, ನಿಜವೇ ಎಲ್ಲರಿಗೂ ಗೊತ್ತಿದೆ. ಅದು ಒಬ್ಬ ಹುಡುಗಿ ಪಕ್ಕ ಹುಡುಗ ಕೂತ್ಕೊಂಡಾಗ ಅಥವಾ ಹುಡುಗಿಗೆ ಹುಡುಗನ ಎಲ್ಲರಿಗೂ ಗೊತ್ತಿದೆ. ಆದರೆ ಮತ್ತು ವಿಜ್ಞಾನ ಅದನ್ನು 5ನೇ ಬಲ ಅಂತ ಯಾಕೆ ಕನ್ಸಿಡರ್ ಮಾಡಿಲ್ಲ? ಕಾರಣ ಇಷ್ಟೇ, ಅಂಕಿಅಂಶ ಬರಬೇಕದಕ್ಕೆ. ಹಿಂಗೆ ಕೂತ್ಕೊಂಡಾಗ ದೇಹದಲ್ಲಿಂಥ ಬದಲಾವಣೆಗಳಾಗ್ತದೆ, ಆ ಬದಲಾವಣೆ ದರ ಇಷ್ಟು, ಒಬ್ಬ ವಯಸ್ಸಲ್ಲಿ ಇಂಥ ವಯಸ್ಸಲ್ಲಿರ್ತಕ್ಕಂಥ ಯುವಕರ ಬಲ ಎಷ್ಟು, ಹುಡುಗಿಯ ಬಲ ಎಷ್ಟು, ಇವೆಲ್ಲ ಗಣಿತ ಬೇಕಲ್ಲಿ, ನಿಯಮಗಳು ಬೇಕು. ಆ ನಿಯಮಗಳ ಚೌಕಟ್ಟಿನ ತಂದಾಗ ಆಗ ಗಂಡು ಹೆಣ್ಣಿನ ನಡುವೆ ಇರ್ತಕ್ಕಂಥ ಲೈಂಗಿಕ ಆಸೆ ಒಂದು ನೈಸರ್ಗಿಕ ಬಲವಾಗಿ ಕನ್ಸಿಡರ್ ಆಗುತ್ತದೆ. ಹಾಗೆ ಸುಳ್ಳಂತಲ್ಲ, ಅದು ಸತ್ಯವೇ. ಸತ್ಯ ಆದರೂ ಸಹ ವಿಜ್ಞಾನ ಅದನ್ನು ತಗೊಂಡಿಲ್ಲ. ಇದೇ ವಿಚಾರ ದೆವ್ವಗಳು ಅನ್ವಯವಾಗುತ್ತದೆ. ಇದೇ ವಿಚಾರ. ಈಗ ದೆವ್ವ ಇದೆ ಅಂದ್ಕೊಂಡೆ, ಅದಕ್ಕೆ ಕೆಲವು ನಿಯಮಗಳು ಇರ್ತವೆ. ಆ ನಿಯಮ ಪ್ರಕಾರ ಪ್ರೂವ್ ಆಗಬೇಕದು, ಆವಾಗ ದೆವ್ವ ಇದೆ ಅಂತ ಅರ್ಥ. ಅದು ವಿಜ್ಞಾನ. ಸತ್ಯ ಬೇರೆ, ವಿಜ್ಞಾನ ಬೇರೆ. ಸತ್ಯಕ್ಕೆ ಜಸ್ಟ್ ಹೇಳ್ತೇವೆ ಅಷ್ಟೇ. ಅದಕ್ಕೆ ಇಂಥ ಇಷ್ಟು ಅಂತ ನಿಯಮಗಳು ಅವು ಏನು ಹೇಳ್ತಾವಲ್ಲ ಇಲ್ಲಿ. ಅಂದರೆ ನಾನು ಯಾಕೆ ಹೇಳ್ತೇನೆ, ವೈಜ್ಞಾನಿಕವಾಗಿ ಅಲ್ಲದಿದ್ದರೂ ಸತ್ಯಗಳ ಇರುವಿಕೆ ಇದೆ ಅಂತ ಹೇಳಿ ಇಷ್ಟ ಹೇಳೋಕೆ ಬಂತು. ಮತ್ತು ದೆವ್ವ ವಿಚಾರ ಬರ್ತದೆ. ಈಗ ನಾನು 2-3 ವಿಡಿಯೋಗಳಲ್ಲಿ ದೆವ್ವಗಳ ಕುರಿತು ಹೇಳಿದ್ದೀನಿ, ನನ್ನ ಅನುಭವಗಳು ಹೇಳಿದ್ದೀನಿ. ಇನ್ನೂ 2-3 ವಿಡಿಯೋಗಳ ಕುರಿತು ಇನ್ನೂ 2-3 ವಿಡಿಯೋಗಳ ಅದನ್ನೇ ಕುರಿತು ಹೇಳ್ತೀನಿ. ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದರೆ, ಕೆಲವು ಮಾಧ್ಯಮಗಳಲ್ಲಿ ಕೆಲವು ಟಿ ವಿ ಚಾನಲ್ಗಳಲ್ಲಿ ದೆವ್ವಗಳನ್ನು ಹುಡುಕಿಕೊಂಡು ಹೋಗಿರ್ತಕ್ಕಂಥ ಟಿ.ವಿ. ಚಾನಲ್ಗಳು ಇದ್ದಾವೆ. ಅದನ್ನು ಅವರು ಆ ಟಿ.ವಿ. ಚಾನಲ್ಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಬಳಸಿರೋ ಪದ ನೆಗೆಟಿವ್ ಫೋರ್ಸ್ ಅಂತ.
ಆ ದೆವ್ವ ನಾವು ದೆವ್ವ ಅಂತ ಹೇಳ್ತೀವಿ, ಅವ್ರು ಅದನ್ನು ಬಳಕೆ ಮಾಡೋದು ನೆಗೆಟಿವ್ ಫೋರ್ಸ್ ಅಂತ. ಆ ನೆಗೆಟಿವ್ ಫೋರ್ಸನ್ನು ಅದಕ್ಕೆ ಏನೋ ಒಂದು ಉಪಕರಣ ಇರ್ತದೆ, ಒಂದು ಇನ್ಸ್ಟ್ರೂಮೆಂಟು, ಒಂದು ಸಣ್ಣ ಪೆಟ್ಟಿಗೆ ಆಕಾರದಲ್ಲಿ ಇರ್ತದೆ. ಅದನ್ನು ಹೀಗೆಲ್ಲ ತಗೊಂಡು ಹೋಗ್ತಾರೆ ಆ ಮನೆಯೊಳಗೋ ಅಥವಾ ಯಾವುದೋ ಒಂದು ಹಳ್ಳಿಯೊಳಗೋ ಅಥವಾ ಕಾಡಿನೊಳಗೋ ದೇವಸ್ಥಾನಗಳು ಹಿಂಗೆ ತಗೊಂಡು ಹೋಗ್ತಾರೆ. ಆ ತಗೊಂಡಾಗ ಅಲ್ಲಿ ನೆಗೆಟಿವ್ ಫೋರ್ಸ್ ಇದ್ದರೆ ಅಲ್ಲಿ ಒಂದು ಏನೋ ಅದು ಒಂದು ಬೆಳಗುತ್ತದೆ, ಒಂದು ಲೈಟ್ ಉರಿಯುತ್ತದೆ ಅಂತ ಒಂದು ಹೇಳ್ತಾರೆ. ನಾನು ನೋಡಿಲ್ಲ, ಬಟ್ ಇದು ಟಿ ವಿ ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ಅದು ಪ್ರಚಾರ ಇದೆ. ಟಿ ವಿನವರು ಬಹುಶಃ ಆ ಟಿ ವಿ ಕಾರ್ಯಕ್ರಮ ಹೆಸರು ಬಹುಶಃ ನಾನು ಮರ್ತುಬಿಟ್ಟಿದ್ದೀನಿ ಈಗ, ಹೀಗೂ ಉಂಟೆ ಅಂತ ಒಂದು ಕಾರ್ಯಕ್ರಮದಲ್ಲಿ, ಹೀಗೂ ಉಂಟೆ ಎಂಬ ಕಾರ್ಯಕ್ರಮದಲ್ಲಿ ಐ ಥಿಂಕ್ TV9 ಇರಬೇಕಾದ್ರೆ ನನಗೆ ಮರ್ತಿದ್ದೀನಿ. ಅದರಲ್ಲಿ ನೆಗೆಟಿವ್ ಫೋರ್ಸ್ ಕುರಿತು ಬಂದಿದ್ದಾರೆ, ತೋರಿಸಿದ್ದಾರೆ. ಅಂದರೆ ಈಗ ಚಿಕ್ಕ ಬಾಕ್ಸ್ ತಗೊಂಡು ಹೋಗ್ಬಿಟ್ರೆ ಅದು ಏನೋ ಒಂದು ಉರಿಯುತ್ತದೆ, ಆವಾಗ ಅಲ್ಲಿ ನೆಗೆಟಿವ್ ಫೋರ್ಸ್ ಇದೆ, ಅದೇ ದೆವ್ವ ಇದೆ ಅಂತ ಅರ್ಥೈಸ್ಕೋಬೇಕಾಗ್ತದೆ. ಅದು ಅವ್ರು ಯಾವ ಥರ ಮಾಡಿದರೋ ಅದರಲ್ಲಿ ಅದು ನನಗೆ ಯಾವುದೇ ಮಾಹಿತಿ ಇಲ್ಲ. ಕೇಳಿ ಒಂದು ಇದಕ್ಕೆ ಜನರಿಗೆ ಇದೇನು ತೀರಾ ನಾವು ತೆಗೆದು ಹಾಕುವಂಥ ವಿಚಾರ ಅಲ್ಲ ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ಕೊಡ್ತೇವೆ. ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ಅಂದರೆ ದೆವ್ವಗಳ ಕುರಿತು ನಾವು ತೀರಾ ಅವಾಸ್ತವಿಕವಾಗಿ ಮಾತನಾಡುತ್ತಿಲ್ಲ, ಉತ್ಪ್ರೇಕ್ಷೆಯಾಗಿ ಮಾತನಾಡುತ್ತಿಲ್ಲ, ಕಾಲ್ಪನಿಕವಾಗಿ ಮಾತನಾಡುತ್ತಿಲ್ಲ. ನಮ್ಮದೇ ಆಗಿರ್ತಕ್ಕಂಥ ಅಥವಾ ನನ್ನದೇ ಆಗಿರ್ತಕ್ಕಂಥ ಕೆಲವು ಏನು ವಿಚಾರಧಾರೆ, ಆ ವಿಚಾರಧಾರೆಗೆ ಅನುಗುಣವಾಗಿ ನಾನು ದೆವ್ವಗಳಿದ್ದಾವೆ ಅಂತ. ಸರಿ, ಇಲ್ಲಿ ಇದೊಂದು ಎಕ್ಸಾಂಪಲ್ ಮಾತ್ರ. ಕೆಲವು ಟಿ ವಿ ಚಾನಲ್ಗಳಲ್ಲಿ ಆ ಒಂದು ಬಾಕ್ಸ್ ಮೂಲಕ ನೆಗೆಟಿವ್ ಫೋರ್ಸ್ ಎಂಬ ಹೆಸರಲ್ಲಿ ಇದೆ ಅಂತ ಹೇಳಿದ್ದಾರೆ ಅಂತ ಹೇಳ್ತೀವಿ ಅಷ್ಟೇ. ಇಲ್ಲಿ ಈಗ ಮತ್ತೆ ಏನೋ ವಿಚಾರ ಬರ್ತಾ ಇದ್ದೀನಿ, ನಿಮಗೆಲ್ಲ ಗೊತ್ತಿದೆ. ಒಂದು 200 ಸಬ್ಸ್ಕ್ರೈಬರ್ಸ್ ಆದಮೇಲೆ ಒಂದು 3 ದಿನಗಳ ಉಪವಾಸ ದೀಕ್ಷೆಯನ್ನು ಮಾಡಬೇಕು. ತನ್ಮೂಲಕ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇಲ್ಲದಿದ್ದರೂ ಸಹ ಏನು ಆರೋಗ್ಯವಾಗಿರೋಕ್ಕೆ ಸಾಧ್ಯತೆ ಇದೆ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಮೆಡಿಕಲ್ ತಂಡದವರು ಎಕ್ಸ್ಪರ್ಟ್ಸ್ನ ನಾನು ಆಹ್ವಾನ ಮಾಡ್ತೀನಿ. ಅವ್ರು ಬಂದು ಅವರು ಏನು ಫೈಂಡಿಂಗ್ಸ್ ಮಾಡ್ತಾರೆ, ಅದು ಏನು ಅವ್ರಿಗೆ ಗೊತ್ತಾಗ್ತದೆ ಆ ರಿಸರ್ಚಲ್ಲಿ ಅವರು ಬರೀತಾರೆ. ಇದು ಜನರಿಗೆ ಜಾಗೃತಿ ಮಾಡಬೇಕು, ಇದೆಲ್ಲ ನಿಮ್ಗೆ ಹೇಳಿದ್ದೀನಿ. ಆದ್ದರಿಂದ ನೀವು ಮಾಡಬಹುದಾದ ಕೆಲಸ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ಅದು ಒಂದು ಹೇಳ್ತಾರ ಒಂದು 200 ಜನ ಸಬ್ಸ್ಕ್ರೈಬರ್ಸ್ ಆದ್ಬಿಟ್ರೆ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದು. ಯಾಕಂದರೆ ಈಗ ಮಾಡ್ಬೋದಾಯಿತು, ಮಾಡಿದಾಗ ಏನಾಗ್ತದೆ ಅದೇ ಯಾರಿಗೋಸ್ಕರ ಮಾಡ್ತಿದ್ದೀವಿ, ಸಮಾಜಕ್ಕೋಸ್ಕರ. ಮತ್ತು ಸಮಾಜಕ್ಕೆ ಬೆಂಬಲ ಬೇಕಲ್ಲ, ನೈತಿಕ ಬೆಂಬಲ ಬೇಕಲ್ಲ, ಆ ನೈತಿಕ ಬೆಂಬಲಕ್ಕೋಸ್ಕರ ಇಷ್ಟ ಮಾಡ್ತಾ ಇದ್ದೀನಿ. ಅದರಿಂದ ದಯಮಾಡಿ ಅರ್ಥ ಮಾಡಿಕೊಂಡು ಸಹಕರಿಸಿ, ಈ ಯಾವುದೇ ಭಾಗಿಯಾಗಿ ವಂದನೆಗಳು.